ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ಪಾಕ್ಸೋ ಅಡಿಯಲ್ಲಿ ದಾಖಲಾದಂಥ ಪ್ರಕರಣಗಳು ಗಮನಿಸಿದಾಗ ಬಹಳಷ್ಟು ಬೇಸರ ಮೂಡುತ್ತದೆ. ಏಕೆಂದರೆ ಕಳೆದ 3 ವರ್ಷಗಳಲ್ಲಿ 10,000ಕ್ಕೂ ಹೆಚ್ಚು ಪೋಕ್ಸೋ ಕಾಯ್ದೆಯಡಿ ಪ್ರಕರಣಗಳು ದಾಖಲಾಗಿವೆ. ಇವೆಲ್ಲ ಬಹಳಷ್ಟು ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ವಿವಿಧ ಸ್ಥಳಗಳಲ್ಲಿ, ಅಂದರೆ ನೆರೆಹೊರೆಯವರು, ಶಾಲಾ ಪರಿಸರದಲ್ಲಿ ಮತ್ತು ಅವರ ಸಂಬಂಧಿಕರ ಏರಿಯಾಗಳಲ್ಲಿ ಈ ಥರ ಮಕ್ಕಳ ಮೇಲೆ ಈ ಥರದ ಒಂದು ದೌರ್ಜನ್ಯ ನಡೆದಂಥ ಪ್ರಕರಣಗಳು ದಾಖಲಾಗಿವೆ. ಈ ಪ್ರಕರಣಗಳಲ್ಲಿ ಭಾಗಿಯಾದಂಥವರ ಆರೋಪಿಗಳಿಗೆ ಶಿಕ್ಷೆ ಪ್ರಮಾಣ ಮಾತ್ರ ಬಹಳಷ್ಟು ಕಡಿಮೆ ಇದೆ. 200 ಸಂಖ್ಯೆ ಕೂಡ ದಾಟಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಹೀಗಾಗಿ ಈ ಸಂಖ್ಯೆ ಪೋಕ್ಸೋ ಅಡಿ ಮತ್ತು ಈ ಥರದ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಕ್ಕಂಥದ್ದು ಒಂದು ವೇಳೆ ಕಡಿಮೆ ಆಗಬೇಕಾದರೆ ಸಂಬಂಧಪಟ್ಟಂಥ ಆರೋಪಿಗಳ ಶಿಕ್ಷೆ ಪ್ರಮಾಣ ಹೆಚ್ಚಳ ಆಗಬೇಕು. ಹೆಚ್ಚಳ ಆದಲ್ಲಿ ಮಾತ್ರ ಈ ಒಂದು ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ, ಹಲ್ಲೆ ತಡಿಲಿಕ್ಕೆ ಸಾಧ್ಯ ಇದೆ. ಆ ದಿಶೆಯಲ್ಲಿ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಯವರು ಯಾವುದೇ ಒಂದು ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಕೂಡಲೇ ಕಾರ್ಯಪ್ರವೃತ್ತರಾಗುವ ಮೂಲಕ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಲಿಕ್ಕೆ ಮುಂದಾಗಬೇಕು. ಮುಂದಾದಾಗ ಮಾತ್ರ ಮಕ್ಕಳಿಗೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಸುರಕ್ಷಿತವಾಗಿ ಅವರು ತಮ್ಮ ಗೌರವದಿಂದ, ಘನತೆಯಿಂದ ಬದುಕು ನಡೆಸಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ನಾವೆಲ್ಲರ ಒಂದು ಹೊಣೆಗಾರಿಕೆ ಏನಂದರೆ ಮಕ್ಕಳನ್ನು ಸಂಪೂರ್ಣವಾಗಿ ಸುರಕ್ಷಿತ ದೃಷ್ಟಿಯಿಂದ ಸುರಕ್ಷಿತ ಪರಿಸರದಲ್ಲಿ ಬೆಳೆಸಲಿಕ್ಕೆ ನೀವೆಲ್ಲ ಮುಂದಾಗಬೇಕಂತ ಹೇಳಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಶಶಿಧರ್ ಕೋಸಂಬೆ, ಸದಸ್ಯರು, ರಾಜ್ಯ ಮಕ್ಕಳ ಹಕ್ಕುಗಳ